ನಡೆಸ್ಕೊಂಡು ಬಂದಿದ್ದೀನಿ. ಇವತ್ತು ನನ್ನ 72ನೇ ಬರ್ತಡೆ. 72 ವರ್ಷ ಅಂದರೆ ಪ್ರತಿ ವರ್ಷ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಈಗ 72ನೇ ಬರ್ತಡೇನ ಇವತ್ತು ಆಚರಿಸ್ಕೊಳ್ಳೋಣ. ನಾವೆಲ್ಲ ಜೊತೆ ಸೇರಿ ಕಾಫಿ ಟೀ ತಿಂದು ಆ ಸಂಭ್ರಮ ಆಚರಿಸಿ ಹೊರಡೋದು, ಬೇರೆ ಏನು ಕಾರ್ಯಕ್ರಮ ಇಲ್ಲ. ಸನ್ಮಾನ್ಯ ಶ್ರೀ ಮದನ್ ಪಟೇಲ್ ಸಾಹೇಬರು KPCC ಜನರಲ್ ಸೆಕ್ರೆಟರಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ, ಸಿನಿಮಾ ರಂಗದಲ್ಲಿ ಅಪಾರವಾದ ಹೆಸರು ಗಳಿಸಿದಂಥ ದೊಡ್ಡ ವ್ಯಕ್ತಿ ಇವತ್ತು ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಪ್ರಾರಂಭಿಸಕ್ಕೆ ಬಂದಿದ್ದಾರೆ. ಬನ್ನಿ ಸರ್, ತುಂಬ ಹುಟ್ಟುಹಬ್ಬವನ್ನು ಅರ್ಜುನವಾಗಿ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲ ಕರೆದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಬಹಳ ಸಂತೋಷ ಪಡ್ತೀವಿ. ಅದೇ ರೀತಿ ಪಾಪ ಹಲವಾರು ವರ್ಷ ಹಿಂದೂ ಇವಾಗ ಅವರ ವಯಸ್ಸು ನಾನು 72 ವಯಸ್ಸು ಆಗಿದೆ. ಅವರಿಗೆ ಇನ್ನು 100 ವರ್ಷ ಅವರು ಮಾಡಿ ಒಂದು ಪತ್ರಿಕೆನೂ ಪಾಪ ತುಂಬ ವರ್ಷ ಹಿಂದೂ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾರೆ. ಅವರಿಗೆ ಒಳ್ಳೆ ರೀತಿಯಲ್ಲಿ ಧನ್ಯವಾದ ಹೇಳಿ ಅವರು ಕೂಡ ಇನ್ನು 100 ವರ್ಷ ಬಾಳಿ ಎಲ್ಲ ರೀತಿಯಲ್ಲಿ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಮುಗಿಸಿ ಎಲ್ಲರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿ ತೋರಿಸಿದೆ ಅಂತ ಹೇಳಿ ನಾವು ಮಾತಾಡೋಕ್ಕೆ ಅವಕಾಶ ಎಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಇಂದಿನ ನನ್ನ ಹುಟ್ಟುಹಬ್ಬ ಇದೆ, ನಾವು ಬರಬೇಕು ಅಂತ ಹೇಳಿ ನಮ್ಮ ಶಾಂತರಾಜರು ಮತ್ತು ನಾನು ಈ ಪ್ರೆಸ್ ಕ್ಲಬ್ಗೆ ಒಬ್ಬ ಸದಸ್ಯನಾಗಿ ಮೊದಲಿಂದಲೂ ಪ್ರೆಸ್ನ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಒಬ್ಬ ಆತ್ಮೀಯನಲ್ಲ. ಇದು ಬಹಳ ವಿಶೇಷವಾದಂಥ ಸಂದರ್ಭ. ಯಾಕಂದರೆ ಬಹಳ ಕಷ್ಟಕರವಾದಂಥ ಕೆಲಸ ಇದೆ. ಇವತ್ತು ತಾವೇನಾದರೂ ಒಂದು ಪ್ರಿಂಟ್ ಮೀಡಿಯಾ ನಡೆಸಬೇಕು, ಅದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ತಾವೆಲ್ಲ ಮೀಡಿಯಾದ ಎಲ್ಲ ಮೀಡಿಯಾ ಟೋಟಲಿ ಮೀಡಿಯಾ ಅಂದರೆ ಇವತ್ತು ಅದನ್ನು ನಡೆಸ್ಕೊಂಡ್ಬರೋದು ಬಹಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಶಾಂತರಾಜರು, ನಾನು ಅವ್ರನ್ನ ಹಿರಿಯ ಸಹೋದರ ಅಂತ ಕರೆಯಿದೆ. ಬಹಳ ವರ್ಷಗಳಿಂದ ಅವರು ನೋಡ್ತೀನಿ. ಅದೇ ಅವ್ರಿಗೆ ಯಾರ ಹೆಸರು ಗೊತ್ತಿಲ್ಲ. ಅವ್ರ ಶಾಂತ ಮೊದಲಿಗೆ ಶಾಂತಿಗೆ ರಾಜರು ಅವಾಗ ಶಾಂತವಾಗಿ ಇರ್ತಾರೆ. ಹಾಗಾಗಿ ಅವರಿಗೆ ಆ ಹೆಸರು ಬಹಳ ಸೂಕ್ತವಾಗಿದೆ. ಅವರ 72ನೇ ವರ್ಷದ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾನು ನೀವೆಲ್ಲರೂ, ನೀವೆಲ್ಲರೂ ಇದೇ ರಂಗದವರು, ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಹಾಗೆ ನಮ್ಮನ್ನು ಸದಾ ಇದೆ ನಮ್ಮ ಹಿರಿಯ ಸಹೋದರ ಸಮಾನರಾದಂಥ ಶಾಂತರಾಜರವರಿಗೆ ಭಗವಂತ ಅಂಬೇಡ್ಕರ್ ಬಹಳ ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟರೆ ಅವ್ರಿಗೆ ಇನ್ನೂ ಬಹಳ ಹೆಚ್ಚಿನ ರೀತಿಯಲ್ಲಿ ಒಂದು ಪೊಲಿಟಿಕಲ್ ಅಡ್ವೈಸರ್. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ ಮತ್ತು ಪತ್ರಿಕೆ ಬಗ್ಗೆ ಹೇಳೋದು ಏನು ಬೇಕಾಗಿಲ್ಲ. ಕಾರಣ ಏನಂದರೆ ಒಂದು ಪೊಲಿಟಿಕಲ್ ಅಡ್ವೈಸರಿಂದ ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕರಾಗಬೇಕು. ಅವ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಏನು ವಿಷಯನಾಗಲಿ, ಅವರ ಒಂದು ವ್ಯಕ್ತಿ ಪರಿಚಯನಾಗಲಿ ಬಹಳಷ್ಟು ಜನರಿಗೆ ಗೊತ್ತಿದ್ದಬೇಕಂದ್ರೆ ಎಲ್ಲ ಅವರು ನಮ್ಮ ಪತ್ರಿಕೆ ಮೂಲಕ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ತಾರೆ. ವಿಶೇಷವಾಗಿ ನೀವು ಯಾವುದೇ ಒಂದು ಮಂತ್ರಿಗಳ ಕಚೇರಿಗೆ ಹೋಗಿ ಅಥವಾ ಎಲೆಕ್ಷನ್ ಎಲ್ಲ ಒಂದು ಶಾಸಕರ ಕಚೇರಿಗೆ ಹೋಗಿ ಎಲ್ಲ ಕಡೆ ನೀವು ಪೊಲಿಟಿಕಲ್ ಅಡ್ವೈಸ್ ನೋಡೇ ಬರುತ್ತೆ. ನಾವಂತೂ ಸತತ ನನಗೆ ಗೊತ್ತಿದ್ದಂಗೆ ಒಂದು 20-30 ವರ್ಷಗಳಿಂದ
ನಿರಂತರವಾಗಿ ನಾನು ಈ ಒಂದು ಪತ್ರಿಕೆ ನಾನು ನೋಡ್ತಾ ಇದ್ದೇನೆ. ಎಷ್ಟೇ ಏಳು ಬೀಳುಗಳನ್ನೆಲ್ಲ ಅವರು ಕಂಡಿದ್ರು ಸಹ ಅದೇ ಶಾಂತ ಸ್ವರೂಪರಾಗಿ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ನಾನು ಅವರ ಪತ್ರಿಕೆಯ ಸೋದರನ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಮತ್ತು ಶಕ್ತಿ ಎಲ್ಲವನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತೇನೆ. ಇದು ಹೆಚ್ಚಾಗಿ ಮಾತಾಡುವಂಥ ಸಮಯ ನಾವು ಇದನ್ನೆಲ್ಲ ಅವರಿಗೆ ವಿಶ್ ಮಾಡಬೇಕಷ್ಟೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ 92 100 ವರ್ಷಗಳ ಕಾಲ ಇರಲಿ ಅಂತೇಳಿ ಹಾರೈಸ್ತಾ ಪೊಲಿಟಿಕಲ್ ಅಡ್ವೈಸರ್ ಜೊತೆ ಅವರು ಸಹ ಯಶಸ್ವಿಯಾಗಲಿ, ಅವರ ಒಂದು ಮುಂದಿನ ಜೀವನ ಬಹಳ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತಾ ನನ್ನ 2 ಮಾತು ನಾನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಾವು ಈ ಸನ್ಮಾನಗಳ ಭಾಗ್ಯ ಇಲ್ಲಿ ಸೆಂಟ್ರ್ ಕೊಡಿ ಸರ್. ಹಂಗೆ He is like the father of this one. Political advisor. ಅದೊಂದು ಮ್ಯಾಗ್ಝಿನ್ ಕೊಡಿ ಸಂತ ಎಲ್ಲ ಕೂತು ಸುದ್ದಿ ಮಾಡ್ಕೊಂಡು ಹೋಗೋರು. ಸೀದಾ ಒಳಗಡೆ ಮೇಲ್ಗಡೆ ಹತ್ತಿ ಬಿಲ್ಡಿಂಗ್ ಇದೆಲ್ಲ ಒಳಗಡೆ ಪತ್ರಿಕೋದ್ಯಮಕ್ಕೆ ಬಂದಾಗ ಅನೇಕ ಥರದ ಜನ ವ್ಯಕ್ತಿಗಳನ್ನ ನಾವು ಬಹಳ ಹತ್ತಿರದಿಂದ ನೋಡುವಂಥ ಒಂದು ಸುಯೋಗ ಅಂತ ಹೇಳ್ಬೋದು, ಒಂದು ಅವಕಾಶ ಅಂತ ಹೇಳ್ಬೋದು. ಬಟ್ ಶಾಂತಣ್ಣ ಅವರು ಪತ್ರಿಕೋದ್ಯಮಿ ಅನ್ನೋದಕ್ಕಿಂತ ಅವರು ಒಬ್ಬರು ಮಾನವತಾವಾದಿಗಳ ಹೆಲ್ಪಿಂಗ್ ಹ್ಯಾಂಡ್, ಜನರಿಗೆ ಮಾರ್ಗದರ್ಶಕ, ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತಲ್ಲ, ಹಾಗೆ ಬಹಳ ಜನ ಪತ್ರಿಕೋದ್ಯಮಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಒಳ್ಳೆ ಗುಣ ಸ್ವಭಾವ ಅವರು ಹೇಳಿದಂಗೆ ಶಾಂತರಾಜು ಅಂತ ತಕ್ಕಾಗಿ ಶಾಂತತೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಆಮೇಲೆ ಅಪಾರ ಮೇಧಸ್ಸು, ಅಪಾರ ನಾಲೆಜ್ ಅವ್ರಿಗಿರುವಂಥ ಇದನ್ನ ಹೆಂಗೆ ಪತ್ರಕರ್ತರು ಒಂದು ಅವರ ಒಂದು ಇದರಲ್ಲಿ ತಿಳ್ಕೊಳ್ಳುವಂಥ ವಿಚಾರಗಳು, ಅನುಭವ ಅಂತ ತುಂಬ ಇದೆ. ಅವರ ಒಂದು ಇದರಲ್ಲಿ ಬಹಳ ಹಿರಿಯರಿಗೆ ಅದೊಂಥರ ಆಲಂಪನ, ಪತ್ರಿಕಾರಂಗದಲ್ಲಿ ಆಲಂಪನ ಅಂತಲೇ ಹೇಳ್ಬೋದು. ಅದರ ಶಾಖೆಗಳು ವಿಭಿನ್ನ. ಆ ಒಂದು ಪತ್ರಿಕೋದ್ಯಮಕ್ಕೆ ಒಂದು ಗೌರವ ತಂದುಕೊಟ್ಟ ಒಂದು ವ್ಯಕ್ತಿತ್ವ. ಎಲ್ರಿಗೂ ಧನ್ಯವಾದ. ಸಾಗಲಿ ಅಂತ ನಮ್ಮ ಅಭಿಲಾಷೆ.